ಯಾಕಂದ್ರೆ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನ ಕಡಿತ ಮಾಡಿದೆ. ಒಂದು ಅಂದ್ರೆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದ್ರೆ ಅದು ಒಂದ್ ಕಡೆ ರಾಜ್ಯ ಸರ್ಕಾರ 40% ಕೊಡ್ಬೇಕಂತ ಒಂದ್ ಕಡೆ ತಿದ್ದುಪಡಿ ಮಾಡಿದ್ದಾರೆ, ಮತ್ತೊಂದ್ ಕಡೆ ದಿನಗಳು ಜಾಸ್ತಿ ಮಾಡಿದ್ರೆ, ಮತ್ತೊಂದ್ ಕಡೆ ಹೆಸರು ಬದಲಾವಣೆ ಮಾಡಿದ್ದಾರೆ. ಜಿ ರಾಮ್ಜಿ ಅಂತ ಇನ್ನು ಹೆಸರು ಕೊಟ್ಟಿದ್ರೆ ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿದ್ರು. ಬಟ್ ಇದೀಗ ರಾಜ್ಯಪಾಲರು 26 ಜನರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಪರ್ಮಿಷನ್ಗೆ. ಒಂದ್ ಕಡೆ ಒಳಗೋಗಿ ಅವರಿಗೆ ಮನವಿ ಸಹ ಸಲ್ಲಿಸಬಹುದು. ಆ ಒಂದು ದೃಷ್ಟಿಯಿಂದ ಇದೀಗ ಬಂದೋಬಸ್ತನ್ನ ಮಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಬರ್ಬೋದು, ನುಗ್ಬಹುದು ಒಂದ್ ಕಡೆ. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಭವನ್ಗೆ ಮುತ್ತಿಗೆ ಆಗ್ತು ಅಂತ ಒಂದ್ ಕಡೆ ತಿಳಿಸಿದ್ರು. ಆ ಒಂದು ದೃಷ್ಟಿಯಿಂದ ಗಮನಿಸ್ತಾ ಇದ್ದೀರಿ, ಫ್ರೀಡಂ ಪಾರ್ಕ್ ಮುಂದೆ ಹೈಡ್ರಾಮಾ ಆಗಿದೆ. ಕಾಂಗ್ರೆಸ್ನ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗ್ಲಿಕ್ಕೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲೇ ಒಂದಷ್ಟು ಸಂಘರ್ಷದ ರೀತಿಯ ಪರಿಸ್ಥಿತಿ ಫ್ರೀಡಂ ಪಾರ್ಕ್ನಲ್ಲಿ ಉಂಟಾಗಿರೋದು. ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಕಾಂಗ್ರೆಸ್ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ. ಪ್ರತಿಭಟನೆಗೆ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ರಾಜಭವನಕ್ಕೆ ತೆರಳಲಿಕ್ಕೆ ಕೇವಲ 26 ಮಂದಿ ನಾಯಕರಿಗೆ ಮಾತ್ರ ಅವಕಾಶ ಇರೋದು. ಅದನ್ನು ಹೊರತುಪಡಿಸಿ ಯಾರು ಪ್ರತಿಭಟನಾ ಮೆರವಣಿಗೆ ಮಾಡೋದಾಗ್ಲಿ ಅಥವಾ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಗೆ ಅವಕಾಶ ಕೊಟ್ಟಿರುವ ಜಾಗವನ್ನು ಹೊರತುಪಡಿಸಿ ಬೇರೆ ಕಡೆಗೆ ಹೋಗೋದಾಗ್ಲಿ ಮಾಡೋ ಹಾಗಿಲ್ಲ. ಕಳ್ಳಾಟ ನೂಕಾಟ ಆಗ್ತಾ ಇರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ವರ್ಸಸ್ ಪೊಲೀಸ್ ಅನ್ನೋ ರೀತಿಯ ಪರಿಸ್ಥಿತಿ ಫ್ರೀಡಂ ಪಾರ್ಕ್ನಲ್ಲಿ ನಿರ್ಮಾಣ ಆಗಿದೆ. ಹಾಕೋದಕ್ಕೆ ಈಗಾಗಲೇ ಹೊರಟಿರುವಂತದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರನ್ನೂ ಕೂಡ
ಈಗ ಇಲ್ಲಿ ಗ್ಯಾದರ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ಸಂಬಂಧವಾಗಿ ಸಾಕಷ್ಟು ಒಂದು ಜನರು ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನೋಡ್ತಾ ಇರಬಹುದು ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಒಂದು 8ರಿಂದ ಐದರಿಂದ 6 ಸಾವಿರ ಜನ ಈ ಒಂದು ಪ್ರದೇಶದಲ್ಲಿ ಗ್ಯಾದರ್ ಆಗಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಬಸ್ ಕೂಡ ಬಂದಿದೆ, ಬಸ್ಗಳು ಕೂಡ ಬಂದಿದೆ. ಅಂದ್ರೆ ಇಲ್ಲಿದ್ದಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನ ವಶಪಡಿಸಿಕೊಳ್ಳುವಂತಹ ಒಂದು ಪ್ರೋಸೆಸ್ ನಡೆಯುತ್ತೆ. ಈಗ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಕಾರ್ಯಕರ್ತರನ್ನ ಯಾವ ರೀತಿ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ರಾಜಭವನಕ್ಕೆ ಒಂದು ಗುತ್ತಿಗೆ ಹಾಕುವಂತಹ ಒಂದು ಕೆಲಸಗಳನ್ನು ಮಾಡಿರುವಂತಹ ಕಾರಣದಿಂದ ಇಲ್ಲಿ ನೋಡ್ತಾ ಇರಬಹುದು. ಈಗ ಸದ್ಯದ ಮಟ್ಟಿಗೆ ಇಟ್ಟು ಸಾಕಷ್ಟು ಸಂಖ್ಯೆಯಲ್ಲಿದ್ದಂತಹ ಏನಿದ್ದಾರೆ ಅವರೊಂದು ರಾಜಭವನಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರದೇಶಕ್ಕೆ ಸಂಬಂಧಿಸಿದ ನಂತರ ಇದೊಂದು ನಿಷೇಧಿತ ಪ್ರದೇಶ. ಇಲ್ಲಿ BJP